ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ಮಂಗಳೂರು ಸ್ಟೈಲಲ್ಲಿ ಚಿಕನ್ ಸುಕ್ಕನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಇದು ತುಂಬಾ ಸ್ಪೈಸಿಯಾಗಿರುತ್ತೆ. ಹಾಗೆಯೇ ಇದು ಸ್ವಲ್ಪ ಡ್ರೈ ಆಗಿರೋದ್ರಿಂದ ಸೈಡ್ ಡಿಶಸ್ ಆಗಿ ನಾವು ಇದನ್ನು ತಿನ್ಬೋದು. ಹಾಗೆಯೇ ನಾವು ಇದಕ್ಕೆ ಬಳಸುವಂಥ ಸುಕ್ಕ ಪೌಡರ್ನ ಕೂಡ ಹೊರಗಡೆಯಿಂದ ತರುವಂತಹ ಅವಶ್ಯಕತೆ ಇಲ್ಲ. ನಾನು ಇವತ್ತು ನನ್ನ ವಿಡಿಯೋದಲ್ಲಿ ಸುಕ್ಕ ಪೌಡರ್ನ ಯಾವ ರೀತಿಯಾಗಿ ಮನೆಯಲ್ಲೇ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನು ನೀವು ಮಟನ್ಗೂ ಬಳಸ್ಬೋದು, ಹಾಗೆ ಚಿಕನ್ಗೂ ಕೂಡ ಇದನ್ನು ಬಳಸ್ಬೋದು. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಅರ್ಧ ಆಗೋಷ್ಟು ಈರುಳ್ಳಿನ ಉದ್ದದಾಗಿ ಸ್ಲೈಸ್ ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಇದನ್ನು ಹುರ್ಕೊಳ್ಳೋಣ. ನೆಕ್ಸ್ಟ್ ನಾನಿವಾಗ ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ. ಅಂದರೆ ಎಣ್ಣೆ ಹಾಗೂ ಈರುಳ್ಳಿ ನಾವು ಏನು ಫ್ರೈ ಮಾಡ್ಕೊಳ್ತೀವಿ ಒಗ್ಗರಣೆಯಲ್ಲಿ, ಇದನ್ನು ಇವಾಗ ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕ್ಲೀನಾಗಿ ನಾವು ಒಂದು 90% ಇದು ಬೇಯಬೇಕು. ಎಣ್ಣೆಲೇ ನಾವು ಇದನ್ನು ಕಂಪ್ಲೀಟಾಗಿ ಹುರ್ಕೋಬೇಕು. ಯಾವುದೇ ರೀತಿಯಾದಂತಹ ನೀರನ್ನು ಆ್ಯಡ್ ಮಾಡ್ಕೋಬೇಡಿ. ಇದನ್ನು ಬೇಯಿಸುವಾಗ ಅದರಲ್ಲಿರುವಂಥ ನೀರಿನ ಪ್ರಮಾಣವನ್ನು ಬಿಟ್ಕೊಳ್ಳುತ್ತೆ. ನಾವು ಇದನ್ನು 90% ಇವಾಗ ಬೇಯಿಸ್ಕೊಳ್ಳೋಣ. ನೆಕ್ಸ್ಟ್ ನಾವು ಸುಕ್ಕ ಪೌಡರ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪ್ಯಾನ್ಗೆ 7ರಿಂದ 8 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ನಾನು ಇದನ್ನು ಡ್ರೈ ರೋಸ್ಟಾಗಿ ಇದನ್ನ ಹುರ್ಕೋತಾ ಇದ್ದೀನಿ. ಇದು ಸ್ವಲ್ಪ ಸಾಫ್ಟಾಗಿರುತ್ತಲ್ವ, ಅದನ್ನು ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೆ ನಮಗೆ ಪೌಡರ್ ತುಂಬ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ ಅಂತ ನಾನು ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ರೀತಿಯಾಗಿ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೇನೆ ಬರುತ್ತೆ. ಮೆಣಸು ರೋಸ್ಟ್ ಆದಮೇಲೆ ಅದೇ ಫ್ಯಾನಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು, ಜೀರಿಗೆ, 1/2 ಟೀ ಸ್ಪೂನ್ ಆಗೋಷ್ಟು ಮೆಂತೆ, ಸ್ವಲ್ಪ ಸಾಸಿವೆ, 10ರಿಂದ 12 ಮೆಣಸಿನಕಾಳು, ಹಾಗೆ 1 ಏಲಕ್ಕಿ, 3 ಲವಂಗ, ಸ್ವಲ್ಪ ಚಕ್ಕೆ ತುಂಡು, ಹಾಗೆ 1 ಚಕ್ರ ಮೂಗು ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಹುಣಸೆಹಣ್ಣ ತೆಗೆದಿಟ್ಟು ನಾವು ಮಿಕ್ಕಿದಂಥ ಪದಾರ್ಥಗಳನ್ನು ನಾವಿವಾಗ ಡ್ರೈ ರೋಸ್ಟ್ ಆಗೋವರೆಗೂ ನಾವು ಇದನ್ನು ಹುರ್ಕೊಳ್ಳೋಣ. ಇದನ್ನು ಯಾವುದೇ ರೀತಿಯಾಗಿ ಎಣ್ಣೆ ಸೇರಿಸ್ದೆ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಘಮ ಬರೋವರೆಗೂ ಇದನ್ನು ಹುರ್ಕೋಬೇಕು. ಜೀರಿಗೆ ಹಾಗೂ ಸೋಂಪು ಸ್ವಲ್ಪ ಘಮ ಬರೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಇದನ್ನು ಲೋ ಫ್ಲೇಮಲ್ಲೇ ನೀವು ಹುರ್ಕೊಳ್ಳಿ. ನೀವು ಹೈ ಫ್ಲೇಮಲ್ಲಿ ಇದನ್ನ ಇಟ್ಬಿಟ್ರೆ ಬೇಗನೆ ಸೀದೋಗ್ಬಿಡುತ್ತೆ. ನಾನಿವಾಗ ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಘಮ ಬಂದಿದೆ. ನಾನಿವಾಗ ಇದನ್ನು ತೆಕ್ಕೋತಾ ಇದ್ದೀನಿ. ನಾನಿವಾಗ ಅದೇ ಫ್ಯಾನ್ಗೆ ಒಣ ಕೊಬ್ಬರಿ ಹಾಗೆ ಸ್ವಲ್ಪ ಹುಣಸೆಹಣ್ಣಿನ ತುಂಡನ್ನು ತೊಗೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ತೊಗೊಂಡಿದ್ದೀನಿ. ನಾನಿವಾಗ ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದು ಇವಾಗ ರೋಸ್ಟ್ ಆದಮೇಲೆ ಅದಕ್ಕೆ ಒಂದು 4 ಜವಾರಿ ಬೆಳ್ಳುಳ್ಳಿ ಹಾಗೆ 1 ತುಂಡು ಆಗುವಷ್ಟು ಶುಂಠಿನ ತೊಗೊಂಡು ಅದನ್ನು ಹುರ್ಕೋತಾ ಇದ್ದೀನಿ. ಕೊಬ್ಬರಿ ಡ್ರೈ ಆಗೋವರೆಗೂ ನಾವು ಇದನ್ನ ಹುರ್ಕೋಬೇಕು. ಏಕೆಂದರೆ ಇದನ್ನು ಕೂಡ ನಾವು ಪೌಡರ್ನ ಮಾಡ್ಕೋಬೇಕಾಗತ್ತೆ. ಇದು ಹಸಿ ಇರಬಾರ್ದು. ಅದಕ್ಕಾಗಿ ನಾನು ಇದನ್ನು ಹುರ್ಕೋತಾ ಇದ್ದೀನಿ. ಇದು ಕಂಪ್ಲೀಟಾಗಿ ರೋಸ್ಟ್ ಆಗೋವರೆಗೂ ನಾವು ಇದನ್ನು ಹುರ್ಕೊಳ್ಳೋಣ. ಇದು ಕೊನೆಯಲ್ಲಿ ನಾನು ಗ್ಯಾಸ್ನ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ನಾನು ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಾನಿವಾಗ ಇದನ್ನು ತೆಕ್ಕೋತಾ ಇದ್ದೀನಿ. ಒಂದು ಜಾರಲ್ಲಿ ನಾನಿವಾಗ ಮೊದಲಿಗೆ ಒಣಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಈ ರೀತಿಯಾಗಿ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ. ಆವಾಗ ಇದು ಬೇಗನೆ ರೋಸ್ಟ್ ಅಂದರೆ ಬೇಗನೆ ಪೌಡರ್ ಆಗುತ್ತೆ. ನಾನು ಇವಾಗ ರುಬ್ಕೊಂಡಿರುವಂಥ ಮಿಕ್ಕಿದಂಥ ಮಸಾಲೆನೂ ಕೂಡ ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 1 ತುಂಡು ಹುಣಸೆಹಣ್ಣನ್ನ ಏನು ತೊಗೊಂಡಿದ್ವಿ ಅದನ್ನು ಕೂಡ ನಾವು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಡ್ರೈ ಆಗಿ ಪೌಡರ್ ಮಾಡಿ ತೊಗೋತಾ ಇದ್ದೀನಿ. ನಾನು ಇವಾಗ ಇದನ್ನ ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಸ್ವಲ್ಪ ತರಿನಾಗಿ ಇರಲಿ, ತುಂಬಾ ಸಾಫ್ಟಾಗಿ ಅಂದರೆ ನೈಸಾಗಿ ನೀವು ಇದನ್ನು ರುಬ್ಕೊಳ್ಳೋಕೆ ಹೋಗಬೇಡಿ. ಆವಾಗ ಸುಕ್ಕ ಅಷ್ಟೊಂದು ಕ್ಲೀನಾಗಿ ಚೆನ್ನಾಗಿ ಬರಲ್ಲ. ನೆಕ್ಸ್ಟ್ ನಾನಿವಾಗ ಇದಕ್ಕೆ ನಾವು ಹುರ್ಕೊಂಡಿರುವಂತಹ ಕೊಬ್ಬರಿನ ಏನಿರುತ್ತೆ, ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಗಸಗಸೆ ಏನಿರುತ್ತೆ ಅದನ್ನು ನಾನಿವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ನಾನು ಡ್ರೈ ಆಗಿ ನಾನು ಇದನ್ನ ರುಬ್ಕೋತಾ ಇದ್ದೀನಿ. ಇದನ್ನ ಸಾಫ್ಟಾಗಿ ಮಾಡ್ಕೋಬೇಡಿ. ಇದು ಇವಾಗ ನಾನು ಡ್ರೈ ಆಗಿ ರುಬ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನಿವಾಗ ಈ ರೀತಿಯಾಗಿ ಡ್ರೈ ಆಗಿ ತರಿಯಾಗಿ ರುಬ್ಕೊಳ್ಳೋದ್ರಿಂದ ಸುಕ್ಕ ತುಂಬಾ ಚೆನ್ನಾಗಿ ಬರುತ್ತೆ.
ಒಂದು ಕಡೆ ನಮ್ಮ ಚಿಕನ್ ಕೂಡ 90% ಬೆಂದಿದೆ. ನಾನಿವಾಗ ಇದರಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಸುಕ್ಕ ಪೌಡರ್ನ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಂಡು ಕಂಪ್ಲೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ನಾನಿವಾಗ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮಿಕ್ಕಿರೋಂಥ ಏನು ಸುಕ್ಕ ಪೌಡರ್ ಇರುತ್ತೆ ಅದನ್ನು ಕೂಡ ನಾನಿವಾಗ ಇದಕ್ಕೆ ಕಂಪ್ಲೀಟಾಗಿ ಸೇರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಪೂರ್ತಿಯಾಗಿ ಸೇರಿಸ್ಕೊಳ್ಳಿ. ಅದಾದಮೇಲೆ ನಾವು ತರಿಯಾಗಿ ರುಬ್ಕೊಂಡಿರೋಂಥ ಕೊಬ್ಬರಿನ ಕೂಡ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದನ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಸಾಲೆ ಪ್ರತಿಯೊಂದು ಚಿಕನ್ ಪೀಸು ಕೂಡ ಮಿಕ್ಸ್ ಆಗಿದೆ ಅಂತ. ಇದನ್ನು ಡ್ರೈಯಾಗೇ ನೀವು ಮಾಡ್ಕೊಳ್ಳಿ, ಯಾವುದೇ ರೀತಿಯಾದಂಥ ನೀರನ್ನ ಸೇರಿಸ್ಬೇಡಿ. ನನಗಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಸ್ವಲ್ಪ ಉಪ್ಪನ್ನು ಸೇರಿಸಿ ಹಾಗೆ ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಇದಕ್ಕೆ ಇವಾಗ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಆಯಿತು. ಒಂದು 2 ಮಿನಿಟ್ಸ್ ಬಿಟ್ಟ ಮೇಲೆ ನಮಗೆ ಮಂಗಳೂರು ಸ್ಟೈಲಲ್ಲಿ ತುಂಬಾ ಸ್ಪೈಸಿಯಾಗಿರುವಂಥ ಚಿಕನ್ ಸುಕ್ಕ ರೆಡಿ ಆಗುತ್ತೆ. ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಸುಕ್ಕ ಪೌಡರ್ನ ರೆಡಿ ಮಾಡಿಕೊಂಡು ಚಿಕನ್ ಸುಕ್ಕನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.